ನಮಸ್ತೆ, ನಾನು ಸುಂದರ್. ಇದೇನಪ್ಪ ಯಾವಾಗಲೂ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದ ಸುಂದರು ಇವತ್ತು ಆಂಕರ್ ಆಗಿಬಿಟ್ಟಿದ್ದಾನಲ್ಲ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇವತ್ತು ಶಿಕ್ಷಕರ ದಿನ, ಸೆಪ್ಟೆಂಬರ್ 5, ಅಂದರೆ ನನ್ನ ದಿನ. ನಾನು ಒಬ್ಬ ಲೆಕ್ಚರರ್ ಕೂಡ, ಹಾಗಾಗಿ ಇವತ್ತು ಸುವರ್ಣ ನ್ಯೂಸ್ನಲ್ಲಿ ಆಂಕರ್ ಆಗಿ ಬಂದಿದ್ದೀನಿ. ನ್ಯೂಸ್ ಲಂಚ್ನಲ್ಲಿ ನಿಮಗೆ ಸಾಕಷ್ಟು ಸುದ್ದಿಗಳ ಫುಲ್ ಮೀಲ್ಸನ್ನು ಉಣಬಡಿಸ್ತೀನಿ. ಇನ್ಯಾಕೆ ತಡ, ಶುರು ಮಾಡೋಣಲ್ವಾ? ಮೊದಲಿಗೆ ಹೆಡ್ಲೈನ್ಸ್. ವಿದೇಶ ಪ್ರವಾಸಕ್ಕೆ ಮತ್ತೊಂದು ತಂಡ ಸೆಪ್ಟೆಂಬರ್ 27ರಿಂದ ರಷ್ಯಾ, ಸ್ವೀಡನ್, ಡೆನ್ಮಾರ್ಕ್, ಈಜಿಪ್ಟ್, ಇಸ್ರೇಲ್ಗೆ ಪಯಣ. ಫಾರಿನ್ ಟೂರ್ಗೆ 19 ಶಾಸಕರು ರೆಡಿ. ಬರಕ್ಕೆ ತತ್ತರಿಸಿದೆ ಹೈದರಾಬಾದ್ ಕರ್ನಾಟಕದ ಭಾಗ. ಫಾರಿನ್ ಟೂರ್ನಲ್ಲಿ ಅಮರ್ನಾಥ್ ಪಾಟೀಲ್ ಮಜಾ. ಕೆರಳಿ ಬಳ್ಳಾರಿಯಲ್ಲಿ ಬೀದಿಗಿಳಿತು ಕರವೇ. ನಾಲ್ಕು ತಿಂಗಳ ಬಳಿಕ ಸಿಂಡಿಕೇಟ್ ಸಭೆ. ಎಷ್ಟನೇ ಸಭೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆರಂಭದಲ್ಲೇ ಶುರುವಾಯಿತು ಗದ್ದಲ. ಹಳೆ ದ್ವೇಷಕ್ಕೆ ಬಡಿದಾಡಿದ ಗ್ರಾಮಸ್ಥರು. ಮಂಡ್ಯದ ಹರಳಹಳ್ಳಿ ಕೆಣ್ಣಾಳುವಿನಲ್ಲಿ ಘರ್ಷಣೆ. 4 ಗಂಭೀರ ಗಾಯ. ಸ್ಥಳದಲ್ಲಿ ಪೊಲೀಸ್ ಭದ್ರತೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ರಜತ ಗೆದ್ದ ಗಿರೀಶ್ಗೆ ಗಿಫ್ಟ್. ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಬಹುಮಾನ. ಅಪ್ಪಚ್ಚು ರಂಜನ್ ಘೋಷಣೆ. ರಾಜ್ಯದ ಹಲವೆಡೆ ಬರ ತಾಂಡವವಾಡ್ತಾ ಇದೆ. ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಜನರ ಕಷ್ಟ ಗೊತ್ತಾಗ್ತಿಲ್ವೋ ಏನೋ, ಅವರು ಫಾರಿನ್ ಟೂರ್ನಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಈಗಾಗಲೇ ವಿದೇಶ ಪ್ರವಾಸದಲ್ಲಿರೋರನ್ನ ವಾಪಸ್ ಬನ್ನಿ ಅಂತ CM ಹೇಳಿದ್ದಾರೆ. ಆದರೆ ಅವರು ವಾಪಸ್ ಬರೋದಿರಲಿ, ಇಲ್ಲಿ ಮತ್ತೊಂದು ಶಾಸಕರ ತಂಡ ವಿದೇಶಕ್ಕೆ ಹೋಗೋದಕ್ಕೆ ಬರಾಬರಿ 7 ದೇಶಗಳ ಸಂಚಾರಕ್ಕೆ ರೆಡಿಯಾಗಿದೆ. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 14ರವರೆಗೆ ವಿದೇಶ ಪ್ರವಾಸ ಮಾಡಲಿದೆ. ರಷ್ಯಾ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಈಜಿಪ್ಟ್, ಡೆನ್ಮಾರ್ಕ್, ಇಸ್ರೇಲ್ಗಳಲ್ಲಿ ಪ್ರವಾಸ ತೆರಳಲಿದ್ದಾರೆ ನಮ್ಮ ಒಟ್ಟು 19 ಶಾಸಕರು. ಈ ವಿದೇಶ ಪ್ರವಾಸ ಕೈಗೊಳ್ಳಲಿರುವ 19 ಶಾಸಕರ ಬಗ್ಗೆ ನಮ್ಮ ವರದಿಗಾರ ಬಿರಾದಾರ್ ಅವರು ಮತ್ತಷ್ಟು ಮಾಹಿತಿಯನ್ನು ಒದಗಿಸುವವರಿದ್ದಾರೆ. ಈಗ ಬಿರಾದಾರ್ ಅವರಿಗೆ. ರಾಜ್ಯದ ಹಲವೆಡೆ ಬರ ತಾಂಡವವಾಡ್ತಾ ಇದೆ. ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಜನರ ಕಷ್ಟ ಗೊತ್ತಾಗ್ತಿಲ್ವೋ ಏನೋ, ಅವರು ಫಾರಿನ್ ಟೂರ್ನಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಈಗಾಗಲೇ ವಿದೇಶದ ಪ್ರವಾಸದಲ್ಲಿರೋರನ್ನ ವಾಪಸ್ ಬನ್ನಿ ಅಂತ ನಮ್ಮ CM ಹೇಳಿದ್ದಾರೆ. ಆದರೆ ಅವರು ವಾಪಸ್ ಬರೋದಿರಲಿ, ಇಲ್ಲಿ ಶಾಸಕರ ಮತ್ತೊಂದು ತಂಡ ವಿದೇಶಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದೆ. ಬರೋಬ್ಬರಿ 7 ದೇಶಗಳ ಸಂಚಾರಕ್ಕೆ ರೆಡಿಯಾಗಿದೆ. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 14ರವರೆಗೆ ವಿದೇಶ ಪ್ರವಾಸ ಮಾಡಲಿದೆ. ರಷ್ಯಾ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಈಜಿಪ್ಟ್, ಡೆನ್ಮಾರ್ಕ್, ಇಸ್ರೇಲ್ಗಳಲ್ಲಿ ಪ್ರವಾಸ ತೆರಳಲಿದ್ದಾರೆ. ಒಟ್ಟು 19 ಶಾಸಕರು ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಿರಾದಾರ್ ಅವರೇ. ಸುಂದರ್. ನಮ್ಮ 19 ಶಾಸಕರು ಮತ್ತೊಂದು ಟೂರ್ಗೆ ರೆಡಿ ಆಗಿಬಿಟ್ಟಿದ್ದಾರೆ. ಈಗಾಗಲೇ ಒಂದು ತಂಡ ಫಾರಿನ್ಗೆ ಹೋಗಿ ಆಗಿದೆ. ಬಹುಶಃ USA ಅಕ್ಕಾದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗಿದ್ದಾರೆ. ಅವರು ವಾಪಸ್ ಬರೋದ್ರೊಳಗೆ ಇನ್ನೊಂದು ತಂಡ ಹೊರಡೋದಿದೆ. ಇದು ಏನು ಕಾಂಪಿಟೇಷನ್ ಮೇಲೆ ಹೊರಟಿದಾರಾ ಏನು? ಸುಂದರ್, ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಒಂದು ತಂಡ ಏನು ವಿದೇಶ ಯಾತ್ರೆ ಕೈಗೊಂಡಿತ್ತು. ಬ್ರೆಜಿಲ್, ದಕ್ಷಿಣ ಅಮೆರಿಕ ಸೇರಿದಂತೆ ಹಲವಾರು ದೇಶಗಳಿಗೆ ಈ ತಂಡ ಭೇಟಿ ನೀಡಿತ್ತು. ಜೊತೆಗೆ ಇಲ್ಲಿ ಅಂದರೆ
ಬರ ಇರೋ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ ಭೀಕರ ಬರ ಇರೋ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಕಾಂಗ್ರೆಸ್ ಹಾಗೂ JDS ವಿದೇಶ ಪ್ರವಾಸವನ್ನು, ಶಾಸಕರ ವಿದೇಶ ಪ್ರವಾಸವನ್ನು, ಶಾಸಕರು ವಿದೇಶದಲ್ಲಿ ಮೋಜು ಮಸ್ತಿ ಮಾಡೋದನ್ನು ವಿರೋಧಿಸಿದವು. ಸ್ವತಃ BJPಯ ಮುಖ್ಯಮಂತ್ರಿಗಳಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಶಾಸಕರು ಕೂಡಲೇ ಆಗಮಿಸಬೇಕು ಅಂತೇಳಿ ಒಂದು ಮಾತನ್ನು ಕೂಡ ಹೇಳಿದರು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಹಾಗೂ ಸದಾನಂದ ಗೌಡರು ಕೂಡ ವಿದೇಶಿ ಪ್ರವಾಸ ಏನು ಶಾಸಕರು ಕೈಗೊಂಡಿದ್ರು ಅದನ್ನು ವಿರೋಧಿಸಿದ್ರು. ಈ ಎಲ್ಲ ವಿರೋಧದ ನಡುವೆ ರಾಜ್ಯದಲ್ಲಿ ಬರ ಇದೆ, ಮತ್ತು ಪಕ್ಷದ ವಿರೋಧ ಪಕ್ಷಗಳು ಹಾಗೂ BJP ಆಡಳಿತಾರೂಢ BJP ಪಕ್ಷಗಳ ನಾಯಕರೇ ಇದನ್ನು ವಿರೋಧಿಸುತ್ತಿದ್ರು ಕೂಡ ಈಗಾಗಲೇ ಮತ್ತೊಂದು ತಂಡ ಏನಿದೆ, BJP JDS ಹಾಗೂ ಕಾಂಗ್ರೆಸ್ ಶಾಸಕರು ಒಳಗೊಂಡಿರುವಂತಹ 2 ತಂಡಗಳು, ಅಂದರೆ 2 ಸಮಿತಿಯ ಸುಮಾರು 19 ಜನ ಶಾಸಕರೇನಿದ್ದಾರೆ ಅವರು 7 ದೇಶಗಳ ಪ್ರವಾಸಕ್ಕೆ ರೆಡಿ ಆಗ್ತಿದ್ದಾರೆ. ಅಂದರೆ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 14ರವರೆಗೂ ಕೂಡ 7 ದೇಶಗಳ ಪ್ರವಾಸಕ್ಕೆ ಈ 19 ಜನ ಶಾಸಕರು ರೆಡಿಯಾಗಿದ್ದಾರೆ. ಜೊತೆಗೆ 7 ಜನ ಶಾಸಕರು ಕೂಡ 7 ಜನ ಅಧಿಕಾರಿಗಳು ಕೂಡ ಇವ್ರ ಜೊತೆ ಪ್ರಯಾಣ ಬೆಳೆಸ್ತಿದ್ದಾರೆ. ಸುಂದರ್, ಬಿರಾದಾರ್ ಅವರೇ, ಇವರು ಹೋಗ್ತಿರೋರು ಅದರ ಉದ್ದೇಶ ಮತ್ತು ಅವರು ವಾಪಸ್ ಬಂದ ಮೇಲೆ ಒಂದು ಅಕೌಂಟಬಿಲಿಟಿ, ಅವ್ರು ಹೋಗಿ ಬಂದು ಏನು ಮಾಡಿದ್ರು, ಇಲ್ಲಿ ಅದನ್ನು ಏನು ಅಳವಡಿಸ್ತಿದ್ದಾರೆ, ಅಲ್ಲಿ ಯಾವ ಅಧ್ಯಯನಕ್ಕೆ ಅಂತ ಹೋಗ್ತಿದ್ದಾರೆ, ಇದೆಲ್ಲ ಸ್ಪಷ್ಟವಾಗಿದೆಯಾ? ಇದು ಅಂದರೆ ಈ ಹಿಂದೆ ವಿದೇಶ ಪ್ರವಾಸ ರೈತರಿಗೆ ಚೀನಾ ಪ್ರವಾಸ ಆಗಿರ್ಬೋದು, ಅದು ರಾಜ್ಯ ಸರ್ಕಾರದಿಂದ ರೈತರಿಗೆ ಹಾಗೂ ಶಾಸಕರಿಗೆ ಒಂದು ಪ್ರವಾಸವನ್ನು ಏರ್ಪಡಿಸಿರುತ್ತೆ. ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ರೈತರಿಗೆ ಚೀನಾ ಪ್ರವಾಸ ಹಾಗೂ ಇರಾನ್ ದೇಶದ ಪ್ರವಾಸವನ್ನು ಏರ್ಪಡಿಸುತ್ತೆ. ಅಲ್ಲಿ ಕೃಷಿ ಚಟುವಟಿಕೆಗಳು ಮತ್ತು ತಂತ್ರಜ್ಞಾನದ ಬಗ್ಗೆ ರೈತರ ಅಧ್ಯಯನಕ್ಕೆ ಕಳಿಸಿರುತ್ತೆ. ಜೊತೆಗೆ ಶಾಸಕರು ಏನಿದ್ದಾರೆ ಇವರು ಮುಂದುವರೆದ ದೇಶಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಯಾವ ರೀತಿ ತಂತ್ರಜ್ಞಾನವನ್ನು ಬಳಸಿದ್ದಾರೆ, ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ತಾಂತ್ರಿಕವಾಗಿ ಆಗಿರ್ಬೋದು, ಯಾವ ರೀತಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಒಂದು ತಂಡವನ್ನು ಪ್ರತಿ ವರ್ಷ ಎಲ್ಲ ಶಾಸಕರಿಗೂ ಅವಕಾಶ ಕಲ್ಪಿಸಿರುತ್ತೆ. ಅಂದರೆ 5 ವರ್ಷಗಳ ಅವಧಿಯಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ 1 ಬಾರಿ ವಿದೇಶ ಪ್ರವಾಸವನ್ನು ಕೈಗೊಳ್ಳೋ ಒಂದು ಅಧಿಕಾರ ಇದೆ. ಜೊತೆಗೆ ಇಲ್ಲಿ ವಿದೇಶಕ್ಕೆ ತೆರಳಿದಂಥ ಶಾಸಕರು ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತೀವಂತ ಅಧ್ಯಯನ ಪ್ರವಾಸಕ್ಕೆ ತೆರಳಿರ್ತಾರೆ. ಆದರೆ ಇದು ಅಧ್ಯಯನ ಪ್ರವಾಸದ ಹೆಸರಿನಲ್ಲಿ ಶಾಸಕರು ತಮ್ಮ ಪತ್ನಿ ಹಾಗೂ ಕುಟುಂಬದ ಸಮೇತ ವಿದೇಶಕ್ಕೆ ತೆರಳಿ ಮೋಜು ಮಸ್ತಿ ಮಾಡೋದರಲ್ಲಿ ನಿರತರಾಗಿದ್ದಾರೆ. ಯಾವುದೇ ಅಂದರೆ ಇಲ್ಲಿವರೆಗೂ ಹೋಗಿ ಬಂದ ಶಾಸಕರೇನಿದ್ದಾರೆ ಅವರು ಯಾರು ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತಹ, ಅಲ್ಲಿ ಕಂಡು ಬಂದಿರುವಂತಹ ಏನು ತಂತ್ರಜ್ಞಾನ ಆಗಿರ್ಬೋದು, ಶೈಕ್ಷಣಿಕವಾಗಿ ಯಾವ ರೀತಿ ಮುಂದುವರೆದಿದೆ ಅದನ್ನು ಇಲ್ಲಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಅದರದೇ ಮುಂದುವರೆದ ಭಾಗ ಈ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳ್ತಾ ಇರೋದು. ಕೇವಲ ಅಧ್ಯಯನದ ಹೆಸರಿನಲ್ಲಿ ಬಹುತೇಕ ಮೋಜು ಮಸ್ತಿಗೆ ಸಮಯ ಮೀಸಲಾಗ್ತಿದೆ. ಮತ್ತು ಇವರು ತೆರಳುತ್ತಿರುವ ಪ್ರವಾಸಿ ಸ್ಥಳಗಳನ್ನು ಗಮನಿಸಿದರೆ ಕೇವಲ ಮೋಜು ಮಸ್ತಿಗಾಗಿ ತೆರಳುತ್ತಿದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿ ದೃಷ್ಟಿಯನ್ನು ಇಟ್ಟುಕೊಂಡು ಇವರು ವಿದೇಶ ಪ್ರವಾಸವನ್ನು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಸುಂದರ್, ಹೌದು, ಇಷ್ಟೆಲ್ಲ ಮಾಹಿತಿ ಒದಗಿಸಿದ ನಿಮಗೆ ಧನ್ಯವಾದಗಳು ಬಿರಾದರ್. ಇನ್ನು ಹೈದರಾಬಾದ್ ಕರ್ನಾಟಕದ ಭಾಗ ಬರಕ್ಕೆ ತತ್ತರಿಸಿ ಹೋಗಿದೆ. ಜನರ ಕಷ್ಟ ಕೇಳೋದನ್ನು ಬಿಟ್ಟು ವಿದೇಶ ಪ್ರವಾಸಕ್ಕೆ ಹೋಗಿರೋ ನಮ್ಮ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಅಮರ್ನಾಥ್ ಪಾಟೀಲ್ ಕೂಡ ವಿದೇಶಕ್ಕೆ ಹಾರಿ ಕೂತಿದ್ದಾರೆ. ಅವರ ತವರು ಕ್ಷೇತ್ರವಾದ ಗುಲ್ಬರ್ಗಾದಲ್ಲಿ ಜನತೆ ಆಕ್ರೋಶಗೊಂಡಿದ್ದಾರೆ. ಜಿಲ್ಲೆಯಲ್ಲಿ ಬರದಿಂದ ಜನ ಕಂಗೆಟ್ಟರು, ಪಾಟೀಲರಿಗೆ ಕಾಳಜಿನೇ ಇಲ್ಲ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕೂಡಲೇ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಶಾಸಕರುಗಳಿಗೆ ವಿದೇಶ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ಅವರಿಗೆ ಮೋಜು ಮಸ್ತಿ ಮಾಡಲು ಹೋಗಿರ್ತಕ್ಕಂಥ ಶಾಸಕರಿಗೆ ಜನರು ಜಾನುವಾರುಗಳು ಅನ್ನ ಸಿಗದೆ ಮೇವು ಸಿಗದೆ ಇಲ್ಲಿಯ ಭಾಗ ಜನರು ದಿನಾಲೂ ಸಾಯ್ತಾ ಇದ್ದಾರೆ. ಇವತ್ತು ಸತ್ರು ಕೂಡ ಸರ್ಕಾರ ಅದರ ಬಗ್ಗೆ ಗಮನ ಹರಿಸದೆ ಯಾವುದೋ ಒಂದು ರೀತಿ ಎಲ್ಲೋ ಸತ್ತಾರ ಅಂತ ವಿಚಾರಗಳನ್ನು ಹೇಳಿಕೊಂಡು ಮರೆ ಮಾಸ್ತಿರುವ ಈ ಸರ್ಕಾರ ಇವತ್ತು ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು. ಜನರ ಈ ಗೋಳನ್ನು ಕೇಳದೆ ಈ ಭಾಗಕ್ಕೆ ಇದ್ದು ಈ ಭಾಗದ ಅಭಿವೃದ್ಧಿಯ ವಿಚಾರಗಳನ್ನು ಮಾಡದೆ ತಮ್ಮ ಮತಕ್ಷೇತ್ರದ ಜನರ ಮತದಾರರ ಏನು ಒಂದು ಆಶೆಯನ್ನು ವಿಚಾರ ಮಾಡದೆ ಇವತ್ತು ಈಗ ನ್ಯೂಸ್ ಲಂಚ್ನಲ್ಲಿ ಒಂದು ಬ್ರೇಕ್. ಮತ್ತಷ್ಟು ನ್ಯೂಸ್ಗಾಗಿ ಮತ್ತೆ ವಾಪಸ್ ಬನ್ನಿ.